ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಟಾಕ್ ಆಫ್ ದಿ ಟೌನ್ ಆಗಿದೆ. ಒಂದೆಡೆ ರಿಷಬ್ ಶೆಟ್ಟಿ, ಇನ್ನೊಂದೆಡೆ ಕೆಜಿಎಫ್ ಕಿಂಗ್ ಪ್ರಶಾಂತ್ ನೀಲ್, ಅವರ ಪಕ್ಕದಲ್ಲೇ ಲೋಕೇಶ್ ಕನಕರಾಜ್ ಹಾಗೂ ಸುಕುಮಾರನ್. ಇವರೆಲ್ಲರ ಮಧ್ಯೆ ಟಾಲಿವುಡ್ನ ಸ್ಟಾರ್ ಎಂಟರ್ಟೈನರ್ ನವೀನ್ ಪೋಲಿಶೆಟ್ಟಿ ಎಂಟ್ರಿ ಕೊಟ್ಟು ಕೋಟಿ ಕೋಟಿ ಲೆಕ್ಕ ಹಾಕಿದ್ದಾರೆ. ಏನಿದು 5,500 ಕೋಟಿ ಕತೆ? ಈ ಸ್ಪೈಸಿ ರಿಪೋರ್ಟ್ ನೋಡಿ. ಟಾಲಿವುಡ್ನಲ್ಲಿ ಮಿನಿಮಾದ ಗ್ಯಾರಂಟಿ ಕಲೆಕ್ಷನ್ ಸ್ಟಾರ್ ಅಂದ್ರೆ ಅದು ನವೀನ್ ಪೋಲಿಶೆಟ್ಟಿ. ಜಾತಿರತ್ನಾಲು, ಮಿಸ್ ಶೆಟ್ಟಿ, ಮಿಸ್ಟರ್ ಪೋಲಿಶೆಟ್ಟಿ ಸಿನಿಮಾಗಳ ಮೂಲಕ ಥಿಯೇಟರ್ಗಳಲ್ಲಿ ನಗುವಿನ ಅಲೆ ಎಬ್ಬಿಸಿದ ಈ ನಟ ಬರೀ ಸಿನಿಮಾದಲ್ಲಿ ಮಾತ್ರವಲ್ಲ, ರಿಯಲ್ ಲೈಫ್ನಲ್ಲೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನರ್. ಸಿನಿಮಾ ಪ್ರಮೋಷನ್ ಇರ್ಲಿ, ಮೈಕ್ ಹಿಡಿದ್ರೆ ಅಲ್ಲಿ ಧೂಳೆಬ್ಬಿಸೋದು ಗ್ಯಾರಂಟಿ. ಸದ್ಯಕ್ಕೆ ಕೈಯಲ್ಲಿ ಯಾವುದೇ ಹೊಸ ಸಿನಿಮಾ ಅಪ್ಡೇಟ್ ಇಲ್ಲದೆ ಸೈಲೆಂಟ್ ಆಗಿದ್ದ ನವೀನ್ ಈಗ ಇಡೀ ಸೌತ್ ಇಂಡಸ್ಟ್ರಿ ತಿರುಗಿ ನೋಡುವಂತಹ ಒಂದು ಕಾಸ್ಟ್ಲಿಯೆಸ್ಟ್ ಬಾಂಬ್ ಸಿಡಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ನವೀನ್ ಒಂದು ಸೆನ್ಸೇಷನಲ್ ವಿಡಿಯೋ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಸೌತ್ ಸಿನಿಮಾದ ದಿಗ್ಗಜರೆಲ್ಲ ಒಟ್ಟಿಗೆ ನಿಂತಿದ್ದಾರೆ. ನವೀನ್ ಪೋಲಿಶೆಟ್ಟಿ ಪ್ರತಿಯೊಬ್ಬರ ಹೆಸರನ್ನ ಹೇಳದೆ ಅವರ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೇಂಜ್ ಇಟ್ಕೊಂಡು ಕಾಲೆಳೆದಿದ್ದಾರೆ. ಕೋಲಿ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರನ್ನ 500 ಕೋಟಿ ಅಂದ್ರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೆ 800 ಕೋಟಿಯ ಟ್ಯಾಗ್ ಕೊಟ್ಟಿದ್ದಾರೆ. ಇನ್ನು ಮೈತ್ರಿ ಮೂವೀಸ್ ನವೀನ್ ಹಾಗೂ ಪುಷ್ಪ ಡೈರೆಕ್ಟರ್ ಸುಕುಮಾರ್ಗೆ ತಲಾ 2,000 ಕೋಟಿಯ ಬಂಪರ್ ಬೆಲೆ ಕಟ್ಟಿದ್ದಾರೆ. ಈ ರೇಂಜ್ಗೆ ನವೀನ್ ಕೋಟಿಗಳ ಲೆಕ್ಕ ಹೇಳ್ತಿರೋದನ್ನ ನೋಡಿ ಪಕ್ಕದಲ್ಲೇ ಇದ್ದ ಕೆಜಿಎಫ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ನಗು ತಡೆಯಲಾರದೆ ಮುಖ ತಿರುಗಿಸಿಕೊಂಡು ನಕ್ಕಿದ್ದಾರೆ. ನಿರ್ದೇಶಕ ಹರೀಶ್ ಶಂಕರ್ ಕೂಡ ಇದ್ದ ಈ ವಿಡಿಯೋದಲ್ಲಿ ಎಲ್ಲರ ಕಲೆಕ್ಷನ್ ಸೇರಿಸಿ ಇದು ನನ್ನ ಲೈಫ್ ನಲ್ಲಿ ಅತ್ಯಂತ ದುಬಾರಿ, ಬರೋಬ್ಬರಿ 5,500 ಕೋಟಿ ರೂಪಾಯಿಯ ಫ್ರೇಮ್ ಎಂದು ನವೀನ್ ಪಂಚ್ ಕೊಟ್ಟಾಗ ಅಲ್ಲಿದ್ದವರೆಲ್ಲ ನಕ್ಕು ಎಂಜಾಯ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಡಿಯೋ ಸಖತ್ ಸೌಂಡ್ ಮಾಡ್ತಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.